ಆರೋಗ್ಯ ಇಲಾಖೆ ಅನ್ಕ ಬಿಡಿ, ಸುಮ್ಮನೆ ನಮ್ಮ ದಿನೇಶ್ ಗುಂಡ್ರಾವ್ ಏನೇನೋ ರೇ ಟಿಂಚರ್ ತಗೊಳಕ್ ದುಡ್ಡಿಲ್ಲ, ಬ್ಯಾಂಡೇಜ್ ಕಟ್ಟಕ್ಕೆ ಹತ್ತಿ ಸಿಗ್ತಾ ಇಲ್ಲ KR ಹಾಸ್ಪಿಟ್ಲಲ್ಲಿ. ಇವತ್ತು ಯಾವ್ಯಾವ್ದು ಪೇಪರ್ ಬಂದಿದ್ದಾರೆ, ಚೀಟಿ ಕೊಡಕ್ಕೆ ಅದೇನೋ ಸರ್ವರ್ ಕೆಟ್ಟೋಯ್ತಂತೆ, ಚೀಟಿನೇ ಇಲ್ಲದೆ ಇದಿಲ್ಲ ನಿಮಗೆ, ಅಕ್ಷರವೂ ಇಲ್ಲ. ಅಕ್ಷರ ಆರೋಗ್ಯವನ್ನು ಹಾಳು ಮಾಡಿದಂಥ ಸಿದ್ದರಾಮಯ್ಯ ಈ ರಾಜ್ಯದ ಭವಿಷ್ಯ ಸಮೃದ್ಧಿನೇ ಹಾಳು ಮಾಡಾಕ್ಬಿಟ್ಟ. ಹೋಗತ್ತೆ ಥೋ, ಜನ ಚೀತು ಅಂತ ನಿಮ್ಮದು. ನಮಸ್ಕಾರ ಸರ್. ಯಾವ ಸಮಾಜ? ಬರೀ ಬೊಗಳೆ. ಇವತ್ತು ರಿಸರ್ವೇಶನ್, ಅದು ರಿಸರ್ವೇಶನ್ ಏನ್ರಿ? ಅದು ಎಷ್ಟು ಅನ್ಯಾಯ ಮಾಡಿದ್ರಿ. ಕೊರಮರು, ಕೊರಚರು, ಬಿಲ್ಗಾರರು, ಆಯ್ಕೊಂಡು ತಿನ್ನವು, ಅಲ್ಲಿ ಇಲ್ಲಿ ಹಾವು ಹಲ್ಲಿ ಹಿಡ್ಕೊಂಡು ಜೀವನ ಮಾಡೋ ಸಮಾಜಕ್ಕೆ ಸಿದ್ದರಾಮಯ್ಯ ಎಷ್ಟು ಅನ್ಯಾಯ ಮಾಡಿದ್ರಿ ನೀವು. ಮಹದೇವಪ್ಪನ ಮಾತು ಕೆಟ್ಕೊಂಡು ಹೊತ್ತು ಮಹದೇವಪ್ಪ ಮಾರಕ ಶೋಷಿತ ಸಮುದಾಯಗಳಿಗೆ. ಅದೇನು ರಿಸರ್ವೇಶನ್ ಕೂಲ ಏನ್ರಿ? ಈ ನಾಡು ದೇವರಾಜರ್ಸ್ಕೊಟ್ಟಂತ ಮೀಸಲಾತಿಯನ್ನು ಉಂಡು ಬೆಳೆದಂಥದ್ದು ನಾವು. ಇವತ್ತೇನಾದರೂ ನಮ್ಮ ಮನೇಲಿ ಒಬ್ಬ ನಮ್ಮ ಅಣ್ಣೋ ತಮ್ಮನೋ ಮಗನೋ ನಮ್ಮ ಹಳ್ಳಿನೋ AC DC ತಹಶೀಲ್ದಾರ್ ಇದ್ರೆ ಅದು ದೇವರಾಜ ಹಿಂದುಳಿದ ವರ್ಗದ ಆಯೋಗ 100 ಕಮಿಷನ್ ರಿಪೋರ್ಟ್ ಅಂತ ಒಂದು ಏನಾದರೂ ಮಾಡೋಕ್ಕಾಗಲ್ವಲ್ರಿ ಸಿದ್ದರಾಮಯ್ಯನಿ? ಇರೋದನ್ನು ಕೂಲಿಗಡಿಸ್ಬಿಟ್ಟು ಹೋಗ್ತಾ ಇದೆಯಾ ನೀನು? ಇರೋದನ್ನು ಹಾಳು ಮಾಡಿ ಹೋಗ್ತಾ ಇದೆಯಾ ಹೊರತು ಅಂಥದ್ದು ಯಾವುದಾದ್ರು ಒಂದು ಬಲಿಷ್ಠವಾದಂಥ ಶಾಶ್ವತವಾದಂಥ ಕಾರ್ಯಕ್ರಮ ನೀನು ಕೊಡ್ಲಿಲ್ವಲ್ಲಪ್ಪ ಈ ರಾಜ್ಯಕ್ಕೆ. ಥೂ ತು 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 ಯಾವ ಅನುಭವ ರೀ? ನಿಜ ಮನುಷ್ಯ ಏಕ್ದಮ್ ಅನುಭವ ಇರಲ್ಲ ರೀ, ಅನುಭವಸ್ಥರಿಂದ ಅನುಭವ ಪಡ್ಕೋಬೇಕು. ದಟ್ ಈಸ್ ದ ಡೆಮಾಕ್ರಸಿ. ಅನುಭವಸ್ಥರಿಂದ ಅನುಭವ ಪಡ್ಕೋಬೇಕು. ಇದ್ರ ಬಗ್ಗೆ ಹೇಳಲಿಲ್ವ? ಅನುಭವದ ಬಗ್ಗೆ ರಾಜೀವ್ ಗಾಂಧಿ ಏನೋ ಒಂದು ಇದು ಮಾಡಿಬಿಡ್ತಾರೆ. ಅವನು ಯಾರು? AP ವೆಂಕಟೇಶ್ವರನ್ ಅಂತ. ಐ ವಾಸ್ ದ ಸೀನಿಯರ್ ಬ್ಯೂರೋಕ್ರಾಟ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಏನಪ್ಪ ಅದು? ಆಗ ಅವ್ರನ್ನ ಕಿತ್ತಾಕ್ಬಿಡ್ತಾರೆ AP ವೆಂಕಟೇಶ್ವರನ್ಗೆ. ಯಾರ್ದವ್ರು ಡೂನ್ ಸ್ಕೂಲ್ ಫ್ರೆಂಡ್ಸ್ ಮಾತು ಕೇಳ್ಕೊಂಡು ಕಿತ್ತಾಕ್ದಾಗ ಅವ್ರು ಹೇಳ್ತಾರೆ, ಪಾಪ ಮೀಡಿಯಾದವರು ಬರ್ತಾರೆ, ಎಸ್ ಮಿಸ್ ವೆಂಕಟೇಶ್ವರನ್, ಕ್ಯಾನ್ ಯು ಟೆಲ್ ಅಸ್ ದ ರೀಸನ್ ವೈ ಮಿಸ್ಟರ್ ರಾಜೀವ್ ಗಾಂಧಿ ಇಂಪೀಚ್ಡ್ ಯು ಫ್ರಮ್ ದ ಸರ್ವಿಸ್ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾರೆ AP ವೆಂಕಟೇಶ್ವರನ್. ಎಸ್ ದಿಸ್ ಮೈ ಆನ್ಸರ್ ಅಂತ. ವಾಟ್ ಇಸ್ ದಟ್? One can acquire beauty and complexion by inheritance. One can also acquire property by inheritance. But one cannot acquire experience by inheritance. ಒಬ್ಬ ಮನುಷ್ಯ ತನ್ನ ತಂದೆ ತಾಯಿಗಳಿಂದ ಅವರ ಬೆಡಗು ಭಿನ್ನಾಣಗಳನ್ನು ಪಡೆಯಬಲ್ಲ, ಅವರ ಆಸ್ತಿಯನ್ನೂ ಪಡೆಯಬಲ್ಲ, ಆದರೆ ಅನುಭವವನ್ನು ಪಡೆಯಲಾರ. ಅನುಭವ that is not transferable. Property is transferable, but not the experience. ಹಂಗೆ ಅನುಭವನೇ ಇಲ್ವಲ್ರಿ ಈ ಸಿದ್ದರಾಮಯ್ಯನಿಗೆ? ಯಾವ ಅನುಭವ ಇದೆ? ಬರೀ ಹೂ ಅನ್ಕೊಂಡು ಯಾವ ಅನುಭವ ಇದೆ ರೀ? ಜನನು ಇವರು ನಂಬಿದ್ರು, ಜನನ ನಂಬಿಸಿ ಮೋಸ ಮಾಡಿದ್ರು ಅಷ್ಟೆ. ಏನು ಅನುಭವ ಇದೆಯಪ್ಪ? ಅದು ನಾನು ಇದು ಇಲ್ಲಪ್ಪ. ಅದನ್ನ ಕೃತಿಯಲ್ಲಿ ತೋರಿಸ್ಬೇಕು. ಯು ಆರ್ ದ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್. 5 kg ಅಕ್ಕಿ ಬಿಟ್ರೆ ಏನು ಹೇಳ್ತೀಯಪ್ಪ ನೀನು? 5 kg ಅಕ್ಕಿ ಬಿಟ್ಟು ಇನ್ನೇನು ಬೇರೆ ಯಾವ್ದಾರು ಇದೆಯೇನ್ರಿ? ಏನ್ಗೆ? ಅಲ್ಲ ರೀ, ದುಡಿಯೋ ಕೈಗೆ ಉದ್ಯೋಗ ಕೊಡ್ಬೇಕ್ರಿ. ದಿಸ್ ಇಸ್ ಡೆಮೋಕ್ರಸಿ. ಕೂತವ್ರಿಗೆ ಕಾಸು ಕೊಡೋದಲ್ಲ, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ಬೀದಿ ತಿರ್ಗೋ ಅನ್ನೋದಲ್ಲ. ದುಡಿಯೋರಿಗೆ ಉದ್ಯೋಗ ಕೊಡಬೇಕು. ಅದು ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ರೀ ನಿಮಗೆ. ನೀವೇ ಏನೋ ಬರೀ ಹೆಂಗ್ರಿ ಬರೀರಿ. ನಮ್ಮ KR ನಗರ
ಚುಂಚನಕಟ್ಟೆ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ. ಪುಣ್ಯಾತ್ಮ ದೇವರಾಜರ್ಸ್ ಮಾಡಿ ಹೋಗಿತ್ತು. ನಾನು ಮಂತ್ರಿ ಆಗಿರೋ ತನಕ ಅದು ಬಾಗ್ಲಾಕ್ಲಿಲ್ಲ. ನಮ್ಮದು ಮುಗಿದೋದ್ಮೇಲೆ 2004ರಲ್ಲಿ ಆ 2005ಕ್ಕೆ ಬಾಗ್ಲಾಕಿದ್ರು. ಅದಕ್ಕೆ ಎಷ್ಟು ಬೇಕ್ರಿ? ಅದು ಅದರ ಸಾಲಿಗ್ರಾಮ ತಾಲೂಕು, ಕೆ ಆರ್ ನಗರ ಎರಡೇ ತಗೊಳ್ಳೋಣ. 2 ತಾಲೂಕಿಂದ ಇಲ್ಲಿ ತನಕ 480 ಕೋಟಿ ಗ್ಯಾರಂಟಿ ದುಡ್ಡು ಕೊಟ್ಟವ್ರೆ. 480 ಕೋಟಿ 2 ತಾಲೂಕಿಂದ ಹೆಣ್ಮಕ್ಳಿಗೆ ಕೊಟ್ಟಿರೋದು. 200 ಕೋಟಿ ಕೊಟ್ಟಿದ್ರೆ ಆ ಬಾಗಿಲು ತೆಗಿತಾ ಇದ್ರಲ್ರಿ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ. ಎಷ್ಟು ದುಡಿಯೋ ಕೈಗೆ ಉದ್ಯೋಗ ಸಿಗ್ತಾ ಇತ್ರಿ. ಕಬ್ಬು ನೆಡೋನು, ಕಬ್ಬು ಕೀಳೋನು, ಕಬ್ಬು ಹೊರೋನು, ಕಬ್ಬು ಟ್ರಾನ್ಸ್ಪೋರ್ಟ್ ಮಾಡೋರು. ಎಷ್ಟು ಜನಕ್ಕೆ ಸಾಮಾನ್ಯ ಜ್ಞಾನವೂ ಇಲ್ಲದ ಮುಖ್ಯಮಂತ್ರಿ ಕತೆ. ನನ್ನ ಸರ್ಕಾರ ಏನ್ ಸರ್ಕಾರ? ಸಮಾನತೆ, ಯಾವ ಸಮಾನತೆ ಇಲ್ಲದಪ್ಪ, ಯಾವ ಸಮಾನತೆ ಯಾವುದು ಇಲ್ಲ. ಸುಮ್ಮನೆ ಡೋಂಗಿ ಬಿಟ್ಕೊಂಡು ತಿರುಗೋದಷ್ಟೇ. ಜನ ನಮ್ಮನ್ನು ಬೈತಾರೆ. ಸಿದ್ದರಾಮಯ್ಯ ನಾನು ಬೈತಲ್ಲ ರೀ, ವಸ್ತು ಸ್ಥಿತಿಯನ್ನು ತಿಳಿಸ್ತಾ ಇದ್ದೀನಿ ಅವ್ರಿಗೆ. ತಿಳ್ಕೊಳ್ಳಂಗಿದ್ರೆ ತಿಳ್ಕಪ್ಪ, ಹೋಗಿಲ್ಲವ್ರ ಹೊತ್ತಗಡೆ. ಹೆಂಗಿದ್ರು ಮುಂದ್ಸರಿ ಬಾಗ್ಲಾಕೋದು ಗ್ಯಾರಂಟಿನ. ಕಾಂಗ್ರೆಸ್ಸು ಬಾಗ್ಲಾಗ್ತಾವನ. ಮುಸ್ಲಿಮ್ಸ್ ಅಸಮಾಧಾನ ಆಗೋದ್ರು. ಈಗ ದಲಿತರು ಅಸಮಾಧಾನ. ದಲಿತರು ಮುಸ್ಲಿಮ್ಸೇ ಇಂಪಾರ್ಟೆಂಟು ಕಾಂಗ್ರೆಸ್ಗೆ. ಅವರೇ ಹಿಂದ ಆ ಎರಡು ಗುಂಪು ಹೊಟ್ಟೋಯ್ತು ಅಂತ ಕಾಂಗ್ರೆಸ್ ಕಿತ್ಕೊಂಡು ಹೊಟ್ಟೋಯ್ತು. ಬಾಡಿ ಮಂಡ. ನಮಸ್ಕಾರ ಸ್ವಾಮಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.